ನಮಸ್ಕಾರ ಸ್ನೇಹಿತರೆ, ಕನ್ನಡ ರಿಯಲ್ ಫ್ಯಾಕ್ಟ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಇತ್ತೀಚೆಗೆ RPF ಕಾನ್ಸ್ಟೇಬಲ್ ಹುದ್ದೆಗಳಿಗೆ ರೈಲ್ವೆ ಇಲಾಖೆಯು ಪರೀಕ್ಷೆಗಳನ್ನು ನಡೆಸಿದ್ದು, ಜನವರಿ 2019ನೇ ತಾರೀಕಿನಂದು ನಡೆದಿರತಕ್ಕಂಥ ವಿವಿಧ ರಾಜ್ಯಗಳ ಪರೀಕ್ಷೆಗಳಿಂದ ಆಯ್ದ ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ನೀಡಲು ಪ್ರಯತ್ನಿಸಿರುತ್ತೇವೆ. ಇನ್ನೂ ಹೆಚ್ಚಿನ ಪ್ರಶ್ನೆಗಳು ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಬಹುದು. ಮೊದಲನೇ ಪ್ರಶ್ನೆ, ಭಾರತದ ಮಾರ್ಟಿನ್ ಲೂಥರ್ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ, ದಯಾನಂದ ಸರಸ್ವತಿ. ಭಾರತದ ರಾಷ್ಟ್ರೀಯ ಮರ ಯಾವುದು? ಉತ್ತರ, ಆಲದ ಮರ. ಜಪಾನ್ನ ರಾಜಧಾನಿ ಯಾವುದು? ಉತ್ತರ, ಟೋಕಿಯೋ. ಭಾರತದ ಟೆಲಿಕಾಂ ನಿಯಂತ್ರಣ ಮಂಡಳಿ ಎಲ್ಲಿದೆ? ಉತ್ತರ, ದೆಹಲಿ. PPF ಫುಲ್ ಫಾರ್ಮ್ ಏನು? ಉತ್ತರ, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಪ್ರಸಕ್ತ ಭಾರತದ ಬೌಲಿಂಗ್ ತರಬೇತುದಾರ ಯಾರು? ಉತ್ತರ, ಭರತ್ ಅರುಣ್. ಪ್ರಸಕ್ತ ಭಾರತದ ಗೃಹ ಸಚಿವರು ಯಾರು? ಉತ್ತರ, ರಾಜನಾಥ್ ಸಿಂಗ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ನ ಸೂತ್ರವೇನು? ಉತ್ತರ, MgOH2. ಭಾರತದ ಪ್ರಥಮ ಮಹಿಳಾ ಅಧ್ಯಕ್ಷರು ಯಾರು? ಉತ್ತರ, ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಆಂಧ್ರ ಪ್ರದೇಶವು ಯಾವ ವರ್ಷ ರಚನೆಗೊಂಡಿತು? ಅಕ್ಟೋಬರ್ 1, 1953. ಬಟರ್ಫ್ಲೈ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಉತ್ತರ, ಈಜು. ಗ್ರಹಗಳ ಸ್ಥಾನದಿಂದ ಪ್ಲೂಟೋವನ್ನು ಯಾವಾಗ ತೆಗೆದುಹಾಕಲಾಯಿತು? 2006 ಆಗಸ್ಟ್. ದಿ ಲಾಸ್ಟ್ ಮ್ಯಾನ್ ಇನ್ ಟವರ್ ಪುಸ್ತಕವನ್ನು ಬರೆದವರು ಯಾರು? ಉತ್ತರ, ಅರವಿಂದ್ ಅಡಗ. ಜನಸಂಖ್ಯಾ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಜುಲೈ 11. ರೈಲ್ವೆ ಕಾಲೇಜು ಎಲ್ಲಿದೆ? ಉತ್ತರ, ವಡೋದರ, ಗುಜರಾತ್. IDBI ಬ್ಯಾಂಕ್ನ ಪ್ರಧಾನ ಕಾರ್ಯಾಲಯ ಎಲ್ಲಿದೆ? ಉತ್ತರ, ಮುಂಬೈ. 2017ರ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದವರು ಯಾರು? ಉತ್ತರ, ಕೃಷ್ಣ ಸೋಬತಿ. ಕಾಮಾಖ್ಯ ದೇವಸ್ಥಾನವು ಯಾವ ರಾಜ್ಯದಲ್ಲಿದೆ? ಉತ್ತರ, ಅಸ್ಸಾಂ. ಉತ್ತರಾಖಂಡ ರಾಜ್ಯ ದಿನವನ್ನಾಗಿ ಯಾವಾಗ ಆಚರಿಸಲಾಗುತ್ತದೆ? ನವೆಂಬರ್ 9ರಂದು. ಭೂಕಂಪದ ಅಧ್ಯಯನವನ್ನು ಏನೆಂದು ಕರೆಯಲಾಗುತ್ತದೆ? ಉತ್ತರ, ಸಿಸ್ಮೋಗ್ರಾಫ್ ಅಥವಾ ಭೂಕಂಪ ಶಾಸ್ತ್ರ. CRPF ಕೇಂದ್ರ ಕಾರ್ಯಾಲಯ ಎಲ್ಲಿದೆ? ಉತ್ತರ, ದೆಹಲಿ. ಭಾರತದ ಅತ್ಯುನ್ನತ ಗೌರವ ಪ್ರಶಸ್ತಿ ಯಾವುದು? ಉತ್ತರ, ಪದ್ಮಭೂಷಣ ಮತ್ತು ಪದ್ಮಶ್ರೀ. ಭಾರತದಲ್ಲಿ ಅತ್ಯುನ್ನತವಾದ 3ನೆಯ ಪ್ರಶಸ್ತಿ ಯಾವುದು? ಪದ್ಮಭೂಷಣ. ಯಾವ ಕಣಗಳು ಪರಮಾಣುವಿನ ಮಧ್ಯಭಾಗದಲ್ಲಿ ಇರುತ್ತವೆ? ಪ್ರೋಟಾನ್, ನ್ಯೂಟ್ರಾನ್ ಮತ್ತು ಎಲೆಕ್ಟ್ರಾನ್ಸ್. ನೆದರ್ಲ್ಯಾಂಡ್ನ ರಾಜಧಾನಿ ಯಾವುದು? ಆಮ್ಸ್ಟರ್ಡ್ಯಾಮ್. ದಂಡಾಯ ಜಾನಪದ ನೃತ್ಯ ಯಾವ ರಾಜ್ಯಕ್ಕೆ ಸೇರುತ್ತದೆ? ಉತ್ತರ, ಗುಜರಾತ್. ಗೌತಮ ಬುದ್ಧನ ಜನ್ಮಸ್ಥಳ ಯಾವುದು? ಲುಂಬಿನಿ. ಶಾತವಾಹನರ ರಾಜಧಾನಿ ಯಾವುದು? ಅಮರಾವತಿ, ಅಂದರೆ ಈಗಿನ ಧರಣಿಕೋಟೆ. ಪೆಂಟ್ರಿಯಾರ್ ಗಾಂಧಿ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ, ಖಾನ್ ಅಬ್ದುಲ್ ಗಾಫರ್ ಖಾನ್. ಉತ್ತರ ಪ್ರದೇಶದಲ್ಲಿ ಎಷ್ಟು ಲೋಕಸಭಾ ಸ್ಥಾನಗಳಿವೆ? ಉತ್ತರ, 80. ನ್ಯೂಯಾರ್ಕ್ ಯಾವ ನದಿಯ ದಂಡೆಯ ಮೇಲಿದೆ? ಉತ್ತರ, ಹಡ್ಸನ್ ನದಿ. ಯಾವ ವೇದವು ಶ್ಲೋಕಗಳಿಂದ ಕೂಡಿದೆ? ಉತ್ತರ, ಋಗ್ವೇದ. ಈಶಾನ್ಯ ರೈಲ್ವೆ ಜಂಕ್ಷನ್ನ ಪ್ರಧಾನ ಕಾರ್ಯಾಲಯ ಎಲ್ಲಿದೆ? ಉತ್ತರ, ಗೋರಖ್ಪುರ. ಎಷ್ಟನೆಯ ಏಷ್ಯನ್ ಗೇಮ್ಸ್ನಲ್ಲಿ ಕಬಡ್ಡಿಯನ್ನು ಪರಿಚಯಿಸಲಾಯಿತು? ಉತ್ತರ, 11ನೆಯ ಏಷ್ಯನ್ ಗೇಮ್ಸ್. ವಾಟ್ ಈಸ್ ದ SI ಯೂನಿಟ್ ಆಫ್ ಡೆನ್ಸಿಟಿ? ಉತ್ತರ, kg/m³. ಭಾರತದಲ್ಲಿ ಪುರುಷರಿಗಿಂತ ಮಹಿಳೆಯರು ಹೆಚ್ಚಾಗಿರುವ ರಾಜ್ಯ ಯಾವುದು? ಕೇರಳ. 1000 ಪುರುಷರಿಗೆ 1054 ಮಹಿಳೆಯರು. ಯಾವ ದೇಶವನ್ನು ಸಕ್ಕರೆ ನಾಡು ಎಂದು ಕರೆಯಲಾಗುತ್ತದೆ? ಉತ್ತರ, ಕ್ಯೂಬಾ. ಚಳಿಗಾಲದ ಸಮಾವೇಶದಲ್ಲಿ ಮೊದಲ ಮಾತನಾಡುವ ವ್ಯಕ್ತಿ ಯಾರು? ಉತ್ತರ, ಸ್ಪೀಕರ್. ಉಜ್ಬೇಕಿಸ್ತಾನ ಕರೆನ್ಸಿ ಯಾವುದು? ಉತ್ತರ, ಉಜ್ಬೇಕ್ ಸೋಮು. ಭಾರತದಲ್ಲಿ ರಾಷ್ಟ್ರಪತಿಯಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು? 35 ವರ್ಷಗಳು. ವೆಲ್ತ್ ಆಫ್ ನೇಷನ್ಸ್ ಪುಸ್ತಕವನ್ನು ಬರೆದವರು ಯಾರು? ಆಡಮ್ ಸ್ಮಿತ್. ಭಾರತ ಮತ್ತು ಶ್ರೀಲಂಕಾವನ್ನು ವಿಭಜಿಸುವ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ. ಭಾರತ ದೇಶದಲ್ಲಿ ಅತಿ ಉದ್ದನೆಯ ಕಡಲು ತೀರ ಪ್ರದೇಶವನ್ನು ಹೊಂದಿರುವ ರಾಜ್ಯ ಯಾವುದು? ಗುಜರಾತ್. ಲಿಬ್ರೋ ಎಂಬ ಪದವನ್ನು ಯಾವ ಕ್ರೀಡೆಯಲ್ಲಿ ಉಪಯೋಗಿಸುತ್ತಾರೆ?
ವಾಲಿಬಾಲ್. ಲಾಹೋರ್ ಸಮಾವೇಶದಲ್ಲಿ ಭಾರತೀಯ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು? ಜವಾಹರ್ಲಾಲ್ ನೆಹರು. ಹೂ ವಾಸ್ ಇನ್ವೆಂಟೆಡ್ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್? ಎಡ್ವರ್ಡ್ ಜೆನ್ನರ್. ಸೂರ್ಯೋದಯದ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ಜಪಾನ್. ಜಿಮ್ನಾಸ್ಟಿಕ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಉತ್ತರ ಫ್ರೆಡ್ರಿಚ್ ಲುಡ್ವಿಗ್ ಜಾನ್. ನೀರಜ್ ಚೋಪ್ರಾ ಯಾವ ಕ್ರೀಡೆಗೆ ಸಂಬಂಧಿಸಿದವರು? ಉತ್ತರ ಜಾವ್ಲಿನ್ ಥ್ರೋ. ಸ್ನೇಹಿತರೆ, ಇವಿಷ್ಟು 19 ಜನವರಿ 2019ರಂದು RPF 3 ಶಿಫ್ಟ್ನಲ್ಲಿ ಕೇಳಿರ್ತಕ್ಕಂತಹ ಸಾಮಾನ್ಯ ಜ್ಞಾನದ ಪ್ರಮುಖ ಪ್ರಶ್ನೆಗಳಾಗಿರುತ್ತವೆ. ಸ್ನೇಹಿತರೆ, ನಿಮಗೇನಾದರೂ ಇನ್ನೂ ಹೆಚ್ಚಿನ ಪ್ರಶ್ನೆಗಳು ಗೊತ್ತಿದ್ದರೆ ಕಾಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಬಹುದು. ಆ ಪ್ರಶ್ನೆಗಳನ್ನು ನಾವು ಮುಂದಿನ ವಿಡಿಯೋಗಳಲ್ಲಿ ತಿಳಿಸಿಕೊಡಲಾಗುತ್ತದೆ. ಧನ್ಯವಾದಗಳು.